ಹರೇ ಕೃಷ್ಣ. ಸಂಸಾರಸರ್ಪದಷ್ಟನಂ ನಾರಾಯಣಂ ಪಾಪಕರ್ಮಣಂ ಏಕಾದಶಿ ಉಪವಾಸೇನ ಸತ್ಯಂ ಏವಂ ಸುಖಂ ಭವೇತ್. ಈ ಶ್ಲೋಕದ ಅರ್ಥ: ಸಂಸಾರದ ವಿಷಸರ್ಪದಿಂದ ದಷ್ಟರಾದ ಪಾಪ ಕರ್ಮಗಳಲ್ಲಿ ಮುಳುಗಿದ ಜನರಿಗೆ ಏಕಾದಶಿ ಉಪವಾಸ ಮಾಡುವುದರಿಂದ ಸತ್ಯ ಹಾಗೂ ಸುಖ ದೊರೆಯುತ್ತದೆ. ಈ ಶ್ಲೋಕವು ಹರಿಭಕ್ತಿ ವಿಲಾಸದ 12ನೇ ಅಧ್ಯಾಯದಲ್ಲಿ ಬರುತ್ತದೆ. ನಾವು ಈ ದಿನ ಏಕಾದಶಿಯ ಬಗ್ಗೆ ಮಾತಾಡುವುದನ್ನು ಆಯ್ಕೆ ಮಾಡಿಕೊಳ್ಳೋಣ. ಈ ಏಕಾದಶಿ ಭದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯಾಗಿದೆ. ಈ ಏಕಾದಶಿಯನ್ನು ಪರಿವರ್ತನಿ ಏಕಾದಶಿ ಎಂದು ಕರೆಯುತ್ತಾರೆ. ಇದರ ಮಹತ್ವದ ಕಥೆಯನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. ಅದು ಯಾವ ರೀತಿ ಇದೆ ಎಂದು ನೋಡೋಣ ಬನ್ನಿ. ಒಮ್ಮೆ ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದರು, ಏಕಾದಶಿಗಳ ಪೈಕಿ ಪರಿವರ್ತನಿ ಏಕಾದಶಿಯ ಮಹಿಮೆ ಮತ್ತು ಅದರ ಕಥೆಯನ್ನು ನನಗೆ ತಿಳಿಸಿ ಎಂದು. ಆವಾಗ ಶ್ರೀಕೃಷ್ಣನು ಹೇಳುತ್ತಾರೆ, ಯಾರು ಈ ಏಕಾದಶಿ ಪಾಲನೆ ಮಾಡುತ್ತಾರೆ ಅವರಿಗೆ ಪುಣ್ಯ ಸಿಗುತ್ತದೆ, ಜೊತೆಗೆ ಈ ಭೌತಿಕ ಜಗತ್ತಿನಿಂದ ಮುಕ್ತಿಯೂ ಕೂಡ ದೊರೆಯುತ್ತದೆ. ಅದಕ್ಕಾಗಿಯೇ ಈ ಏಕಾದಶಿಯನ್ನು ಜಯಂತ್ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಕೇವಲ ಈ ಏಕಾದಶಿಯ ವ್ರತದ ಆಯ್ಕೆ ಮಾಡುವುದರಿಂದ ಕೂಡ ಮನುಷ್ಯನ ಪೂರ್ವಜನ್ಮದ ಪಾಪಗಳು ಕೂಡ ನಾಶವಾಗುತ್ತವೆ. ಈ ವ್ರತ ಎಷ್ಟು ಶ್ರೇಷ್ಠವಾಗಿದೆ ಎಂದರೆ ಇದರ ಪಾಲನೆಯಿಂದ 100 ಅಶ್ವಮೇಧ ಯಜ್ಞಗಳ ಫಲ ದೊರೆಯುತ್ತದೆ. ಯಾರು ಈ ಏಕಾದಶಿಯ ಪಾಲನೆ ಮಾಡುತ್ತಾರೆ ಅವರು ಭಗವಾನ್ ವಾಮನ್ ದೇವರ ಆರಾಧನೆ ಮಾಡಬೇಕು. ಹೀಗೆ ಮಾಡುವುದರಿಂದ ಅವರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಪೂಜೆ ಆರಾಧನೆ ಮಾಡಿದ್ದಾರೆ ಎಂದು ಅರ್ಥ. ಮತ್ತು ಸಂಶಯವಿಲ್ಲದೆ ಮೃತ್ಯುವಿನ ನಂತರ ಆ ವ್ಯಕ್ತಿ ವೈಕುಂಠ ಸೇರಿಕೊಳ್ಳುತ್ತಾರೆ. ಈ ದಿನ ಶ್ರೀ ಭಗವಾನ್ ವಿಷ್ಣು ಪಾರ್ಶ್ವರ್ಯಕ್ಕೆ ತಿರುಗಿಕೊಳ್ಳುತ್ತಾರೆ. ಅಂದರೆ ವಿಷ್ಣು 4 ತಿಂಗಳ ಕಾಲ ಯೋಗ ನಿದ್ರೆಯಲ್ಲಿ ಇರುವಾಗ ಈ ದಿನ ಅವರು ಮೊದಲ ಸಾರಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗುತ್ತಾರೆ. ಅದಕ್ಕೆ ಇದನ್ನು ಪರಿವರ್ತಿನಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ಏಕಾದಶಿಗೆ ಸಂಬಂಧಪಟ್ಟ ಪೌರಾಣಿಕ ಕಥೆ ಹೇಳುವೆ, ಗಮನವಿಟ್ಟು ನೀವೆಲ್ಲರೂ ಕೇಳಿಸಿಕೊಳ್ಳಿ. ತ್ರೇತಾಯುಗದಲ್ಲಿ ಬಲ್ಲಿ ಎನ್ನುವ ಒಬ್ಬ ದೈತ್ಯ ಮಹಾರಾಜ ಇದ್ದನು. ಅವನು ದೈತ್ಯನಾಗಿದ್ದರೂ ಕೂಡ ದೇವರ ಪರಮಭಕ್ತನಾಗಿದ್ದನು. ಅವನು ಹಸುಗಳ, ಬ್ರಾಹ್ಮಣರ, ಇತರ ಜನರ ಗೌರವ ಮಾಡುತ್ತಿದ್ದ. ಅದೇ ರೀತಿ ದೇವರ ಸ್ತುತಿ ಮಾಡುತ್ತಾ ತುಂಬ ಯಜ್ಞಗಳು ಮಾಡಿದನು. ಅವನ ಪುಣ್ಯ ಕರ್ಮಗಳ ಫಲದಿಂದ ಪಡೆದ ಶಕ್ತಿಗಳಿಂದ ಬಲ್ಲಿಯು ಒಂದು ಸಾರಿ ದೇವತೆಗಳ ರಾಜ ಇಂದ್ರನನ್ನು ಸೋಲಿಸಿ ಸ್ವರ್ಗಲೋಕದಲ್ಲಿ ತನ್ನ ಅಧಿಪತ್ಯವನ್ನು ಆರಂಭಿಸಿದನು. ಇದರ ಪರಿಣಾಮವಾಗಿ ಎಲ್ಲ ದೇವತೆಗಳು ತಮ್ಮ ಗುರುಗಳಾದ ಬೃಹಸ್ಪತಿಯ ಅಧ್ಯಕ್ಷತೆಯಲ್ಲಿ ಭಗವಾನ್ ವಿಷ್ಣುವಿನ ಹತ್ತಿರ ಬಂದು ಪ್ರಾರ್ಥನೆ ಮಾಡಿದರು. ಹೇ ಪ್ರಭು, ನಮಗೆ ಬಂದಿರುವ ಈ ಆಪತ್ತಿಯಿಂದ ಮುಕ್ತರಾಗಿಸಿ ಎಂದು ಬೇಡಿಕೊಂಡರು. ದೇವತಾ ಗಣಗಳ ಪ್ರಾರ್ಥನೆಯಿಂದ ಪ್ರಸನ್ನರಾದ ಶ್ರೀಹರಿಯು ವಾಮನ ಅವತಾರದಲ್ಲಿ ಪ್ರಕಟವಾಗಲು ನಿರ್ಧರಿಸಿದರು. ಹೀಗೆ ಶ್ರೀಹರಿಯು ಬೋಣ ಬ್ರಾಹ್ಮಣ ಸ್ವರೂಪದಲ್ಲಿ, ಅಂದರೆ ವಾಮನ ರೂಪದಲ್ಲಿ, ಋಷಿ ಕಶ್ಯಪ ಮತ್ತು ಆದಿತಿಯ ಪುತ್ರನ ರೂಪದಲ್ಲಿ ಪ್ರಕಟಗೊಂಡರು. ಮಹಾರಾಜ ಬಲ್ಲಿಯು ಅಶ್ವಮೇಧ ಯಜ್ಞ ಮಾಡುವ ಸ್ಥಳಕ್ಕೆ ಬಂದು ವಾಮನ್ ದೇವರು ಬ್ರಾಹ್ಮಣ ರೂಪದಲ್ಲಿ ಭಿಕ್ಷೆ ನೀಡಲು ಕೇಳಿದರು. ಆವಾಗ ರಾಜ ಬಲ್ಲಿಯು ಏನೂ ಯೋಚನೆ ಮಾಡದೆ ವಾಮನ ದೇವನಿಗೆ ಭಿಕ್ಷೆ ನೀಡಲು ಸಂಕಲ್ಪ ಮಾಡಿಕೊಂಡರು.
ಆವಾಗ ಅಲ್ಲಿದ್ದ ಜನರು ಆಶ್ಚರ್ಯಚಕಿತರಾದರು. ಅದೇ ವೇಳೆ ವಾಮನ್ ದೇವರು ತನಗೆ 3 ಪದ ಅಂದರೆ 3 ಹೆಜ್ಜೆ ಭೂಮಿ ದಾನ ಮಾಡು ಎಂದು ಬಲ್ಲಿ ಮಹಾರಾಜನಿಗೆ ಕೇಳಿದರು. ಆವಾಗ ಮಹಾರಾಜ ಬಲ್ಲಿಯು ತೆಗೆದುಕೊಳ್ಳಲು ಹೇಳಿದರು. ಅದೇ ರೀತಿ ವಾಮನ್ ದೇವರು ಭೂಮಿ ಅಳೆಯಲು ಪ್ರಾರಂಭಿಸಿದ ಕೂಡಲೇ ಅವರ ಶರೀರ ಕೂಡ ತುಂಬ ವಿಶಾಲಕಾಯವಾಗುತ್ತಾ ಹೋಗುತ್ತದೆ. ವಿಶಾಲ ರೂಪದಲ್ಲಿ ವಾಮನ್ ದೇವರು 1 ಹೆಜ್ಜೆಯಿಂದ ಸಂಪೂರ್ಣ ಆಕಾಶವನ್ನು ಅಳೆದರು. 2ನೇ ಹೆಜ್ಜೆಯಿಂದ ಪೃಥ್ವಿಲೋಕವನ್ನು ಅಳೆದರು. ಇದನ್ನು ನೋಡಿ ಅಲ್ಲಿದ್ದ ಎಲ್ಲ ಜನರು ಆಶ್ಚರ್ಯಚಕಿತರಾದರು. ದೇವತಾಗಣ, ಗಾಂಧಾರ, ಯಕ್ಷರು, ಮನುಷ್ಯರು, ಕಿನ್ನರರು ಎಲ್ಲರೂ ದೇವರ ಸ್ತುತಿ ಹೇಳಲು ಪ್ರಾರಂಭಿಸಿದರು. ಆವಾಗ ವಾಮನ್ ದೇವರು ಮಹಾರಾಜ ಬಲ್ಲಿಗೆ ಕೇಳಿದರು, ಹೇ ರಾಜ, ನಾನು ನನ್ನ 2 ಹೆಜ್ಜೆಗಳಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನು ಅಳೆದೆ. ಇವಾಗ ನಾನು ನನ್ನ 3ನೇ ಹೆಜ್ಜೆ ಯಾವ ಭೂಮಿಯ ಮೇಲೆ ಅಳೆಯಲಿ? ಹೇಗೆ 3ನೇ ಹೆಜ್ಜೆ ಭೂಮಿದಾನ ಪಡೆದುಕೊಳ್ಳಲಿ ಎಂದು ಕೇಳಿದರು. ಆವಾಗ ಮಹಾರಾಜ ಬಲ್ಲಿಯು ಅತ್ಯಂತ ವಿನಮ್ರತೆಯಿಂದ ತನ್ನ ತಲೆಯನ್ನು ಮುಂದೇರಿಸಿದರು ಮತ್ತೆ ಪ್ರಾರ್ಥನೆ ಮಾಡಿದರು, ನೀವು 3ನೇ ಹೆಜ್ಜೆ ನನ್ನ ತಲೆಯ ಮೇಲೆ ಇಡಿ ಎಂದು. ವಾಮನ್ ದೇವರು ತನ್ನ 3ನೇ ಹೆಜ್ಜೆ ಮಹಾರಾಜ ಬಲ್ಲಿಯ ತಲೆಯ ಮೇಲೆ ಇಟ್ಟು ಅವರನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದರು. ವಾಮನ್ ದೇವ ಮಹಾರಾಜ ಬಲ್ಲಿಯ ವಿನಮ್ರತೆ ಮತ್ತು ಶರಣಾಗತಿಯನ್ನು ಕಂಡು ಬಲ್ಲಿಗೆ ಒಂದು ವರದಾನ ನೀಡಿದರು. ಆ ವರದಾನ ಯಾವುದು ಅಂದರೆ, ಶ್ರೀಹರಿ ಯಾವಾಗಲೂ ಬಲ್ಲಿಯ ಮನೆಯಲ್ಲಿ ವಾಸಿಸುತ್ತೇನೆ ಎಂದು ಹೇಳಿದರು. ಇದು ಆದ ನಂತರ ಮಹಾರಾಜ ಬಲ್ಲಿ ತನ್ನ ಅರಮನೆಯಲ್ಲಿ ವಾಮನ್ ದೇವರ ಮೂರ್ತಿ ಸ್ಥಾಪನೆ ಮಾಡಿಸಿದರು. ಆ ದಿನ ಈ ಪರಿವರ್ತನಿ ಏಕಾದಶಿಯಾಗಿತ್ತು. ಇದರ ಮರುದಿನ ದ್ವಾದಶಿ ಬರುತ್ತದೆ. ಈ ದ್ವಾದಶಿ ದಿನದಂದು ವಾಮನ್ ದೇವರು ಪ್ರಕಟಗೊಂಡರು. ಪ್ರತಿ ವರ್ಷ ಪರಿವರ್ತನಿ ಏಕಾದಶಿಯ ಮರುದಿನ ದ್ವಾದಶಿಯಂದು ವಾಮನ್ ದೇವರ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ. ಅಂದರೆ ಭದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೆಂದು ಆಚರಿಸುತ್ತಾರೆ. ಆದ್ದರಿಂದ ಈ ದಿನವನ್ನು ವಾಮನ್ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ಕತೆ ಹೇಳುತ್ತಾ ಶ್ರೀಕೃಷ್ಣ ಮುಂದೆ ಹೇಳುತ್ತಾರೆ, ಹೇ ರಾಜ ಯುಧಿಷ್ಠಿರ, ಮುಂದೆ ಬರುವ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಹರಿ ಬೋಧಿನಿ ಏಕಾದಶಿಯವರೆಗೆ ನಾನು ಕ್ಷೀರಸಾಗರದಲ್ಲಿ ಯೋಗನಿದ್ರೆಯಲ್ಲಿ ಶಯನ ಮಾಡುವೆ. ಈ 4 ತಿಂಗಳಲ್ಲಿ ಅರ್ಪಣೆ ಮಾಡಿಕೊಂಡ ಪುಣ್ಯ ಫಲ ತುಂಬ ಶಕ್ತಿಶಾಲಿಯಾಗುತ್ತದೆ. ಅದಕ್ಕೆ ಈ ಭದ್ರಪದ ಮಾಸದಲ್ಲಿ ಬರುವ ಏಕಾದಶಿಯು ಕೂಡ ಅಷ್ಟೇ ಮಹತ್ವದ್ದು ಆಗಿದೆ. ಸಮಾಧಾನಪೂರ್ವಕವಾಗಿ ಯಾರು ಪಾಲನೆ ಮಾಡುತ್ತಾರೆ ಅವರು ಈ ಸಂಸಾರದ ಭೌತಿಕ ಸುಖಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಮತ್ತೆ ಜೀವನದ ಅಂತ್ಯದಲ್ಲಿ ವೈಕುಂಠ ಸೇರಿಕೊಳ್ಳುತ್ತಾರೆ. ಹಾಗೆ ಈ ಕಥೆಯನ್ನು ಶ್ರದ್ಧೆ ಭಕ್ತಿಯಿಂದ ಮನಸ್ಸಿನಿಂದ ಕೇಳಲು ಯಾರು ಇಚ್ಛಿಸುತ್ತಾರೆ ಅವರಿಗೆ ದೇವಲೋಕದ ಪ್ರಾಪ್ತಿಯಾಗುತ್ತದೆ. ಅವರು ಚಂದ್ರನಂತೆ ದಿವ್ಯವಾಗಿ ಇರುತ್ತಾರೆ. ಮತ್ತೆ ಭಕ್ತಿ ಶ್ರದ್ಧೆಯಿಂದ ವ್ರತ ಮಾಡಿದರೆ 100 ಅಶ್ವಮೇಧ ಯಜ್ಞದ ಫಲ ಸಿಗುತ್ತದೆ. ಈ ರೀತಿ ಶ್ರೀಕೃಷ್ಣನು ರಾಜ ಯುಧಿಷ್ಠಿರನಿಗೆ ಈ ಪರಿವರ್ತನಿ ಏಕಾದಶಿಯ ಮಹತ್ವದ ಕಥೆಯನ್ನು ಹೇಳಿದ್ದಾರೆ. ಈ ಏಕಾದಶಿಯ ಕಥೆಯು ನಮಗೆ ಬ್ರಹ್ಮವೈವರ್ತ ಪುರಾಣದಿಂದ ದೊರಕಿದೆ.
ಭಕ್ತಿಯ ಮಾರ್ಗದಲ್ಲಿ ಮುಂದೆ ನಡೆಯಲು ಈ ಏಕಾದಶಿಯು ತುಂಬ ಉತ್ತಮ ದಿನವಾಗಿದೆ. ಏಕಾದಶಿ ದಿನ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ 3:30 ಮಧ್ಯರಾತ್ರಿಯಲ್ಲಿ ಎದ್ದು ನಿತ್ಯ ಕಾರ್ಯಗಳೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡುವುದು, ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವುದು, ದೇವರ ನಾಮಸ್ಮರಣೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಹಾಮಂತ್ರದ 16, 25, 108 ಬಾರಿ ಜಪಿಸಬೇಕು. ವಾಮನ ದೇವರ ಕಥೆ ಕೇಳಬೇಕು. ವ್ರತ ಇದ್ದವರು ಯಾವುದೇ ರೀತಿಯ ಅನ್ನ ತಿನ್ನಬಾರದು. ಶಾರೀರಿಕ ದುರ್ಬಲತೆಯ ಕಾರಣದಿಂದ ಮತ್ತು ಆರೋಗ್ಯ ಸಮಸ್ಯೆಯ ಕಾರಣದಿಂದ ಯಾರಿಗೆ ನಿರ್ಜಲ ವ್ರತ ಮಾಡಲು ಆಗುವುದಿಲ್ಲ ಅವರು ನೀರು, ಹಾಲು, ಫಲಹಾರ ಮಾಡಬಹುದು. ಈ ದಿನ ಸಮಯ ಹಾಳು ಮಾಡಬಾರದು. ನಿದ್ದೆ ಮಾಡುವಲ್ಲಿ, ಟಿವಿ ನೋಡುವುದರಲ್ಲಿ, ಫೋನಿನಲ್ಲಿ, ಚಲನಚಿತ್ರ ನೋಡುವುದರಲ್ಲಿ, ಇನ್ನೊಬ್ಬರ ನಿಂದನೆ ಮಾಡುವುದು, ಅವರ ಬಗ್ಗೆ ಅವಹೇಳನ ಮಾಡಬಾರದು. ಹೆಚ್ಚಿನ ಸಮಯ ದೇವರ ಭಕ್ತಿಯಲ್ಲಿ ಇರಬೇಕು. ಮರುದಿನ ಉಪವಾಸ ಬಿಡುವ ಸಮಯದಲ್ಲಿ ದೇವರಿಗೆ ಸಾತ್ವಿಕ್ ಅನ್ನ ನೈವೇದ್ಯವನ್ನು ಮಾಡಿ ನೀವು ಕೂಡ ಆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ವ್ರತವನ್ನು ಬಿಡಬೇಕು. ವ್ರತ ಬಿಡುವ ಮುಂಚೆ ನಿಮಗೆ ಆದರೆ ಮೊದಲು ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ಬ್ರಾಹ್ಮಣರಿಗೆ, ವೈಷ್ಣವರಿಗೆ ಇಲ್ಲವೆಂದರೆ ಅವಶ್ಯಕತೆ ಇರೋ ವ್ಯಕ್ತಿಗೆ ಕೊಟ್ಟು ನೀವು ಸ್ವೀಕರಿಸಿ. ಈ ಥರ ಮಾಡುವುದರಿಂದ ಪೂರ್ತಿ ಫಲ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ. ಈ ಥರ ಇನ್ನಷ್ಟು ಕಥೆಗಳು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆ ನಿಮಗೆ ಹೇಗೆ ಅನಿಸಿದೆ ಎಂದು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಾವು ಇದೇ ಥರ ಇನ್ನೂ ಹೆಚ್ಚಿನ ಕಥೆಗಳನ್ನು ನಿಮ್ಮ ಮುಂದೆ ತಂದು ಇಡುತ್ತೇವೆ. ಥ್ಯಾಂಕ್ ಯು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ರಾಧೆ ರಾಧೆ. ಹರೇ ಕೃಷ್ಣ.